ನಾನು ಮಾಡಿದ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸೀರೀಸ್ನ ಕೆಳಗಡೆ ಬಹಳಷ್ಟು ಜನ ಸರಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಮಾಡ್ಕೊಳ್ಳೋದು ಸರಿನಾ ತಪ್ಪಾ, ಇದು ವರ್ತ್ ಇಟ್ ಆಗಿದೆನಾ ಅಂತೆಲ್ಲ ಬಹಳಷ್ಟು ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡೋನಿದ್ದೇನೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಮಾಡ್ಕೊಳ್ಳೋದು ಬಿಡೋದು ಅದು ನಿಮ್ಮ ಪರ್ಸ್ನಲ್ ಚಾಯ್ಸ್ ಆಗಿದೆ. ನಿಮ್ಮ ಹತ್ರ ಟೈಮ್ ಇದೆ, ದುಡ್ಡಿದೆ, ಇಂಟ್ರೆಸ್ಟ್ ಇದೆ ಅಂತಂದರೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇಲ್ಲ, ದುಡ್ಡಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಮಾಡ್ಕೋಬೇಡಿ. ಅದು ನಿಮ್ಮ ಚಾಯ್ಸ್ ಆಗಿದೆ. ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಆಗಿ ಹೇಳಬೇಕಪ್ಪ ಅಂತಂದರೆ ನೀವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನ ವಿಡಿಯೋ ಶೂಟ್ಗಳನ್ನ ಮಾಡ್ಕೊಳ್ಳಿ. ಇದರಿಂದ ಎಲ್ಲರ ಜೇಬು ತುಂಬತ್ತೆ, ನೀವು ಕೊನೆಗೆ ಬಿಕಾರಿ ಆಗ್ತೀರಾ. ವೆಡ್ಡಿಂಗ್ ಫೋಟೋಗ್ರಾಫರ್ಗಳಿಗೆ, ವಿಡಿಯೋಗ್ರಾಫರ್ಗಳಿಗೆ, ಫಿಲಮ್ ಮೇಕರ್ಗಳಿಗೆ, ಹಾಲನ್ನು ಕೊಡೋರಿಗೆ, ಟೂರಿಸ್ಟ್ ಲೊಕೇಶನ್ನಲ್ಲಿ ನಿಮಗೆ ಶೂಟ್ ಮಾಡೋಕ್ಕೆ ಪರ್ಮಿಷನನ್ನು ಕೊಡೋರಿಗೆ, ಗಾಡಿ ಬಾಡಿಗೆ ಹೊಡೆಯೋರಿಗೆ, ಮೇಕಪ್ ಮಾಡೋರಿಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಎಲ್ಲರೂ ಹೊಟ್ಟೆ ತುಂಬತ್ತೆ, ಜೇಬು ತುಂಬತ್ತೆ, ನಿಮಗೇನಾಗಲ್ಲ, ನಿಮ್ಮ ಜೇಬು ಖಾಲಿ ಆಗತ್ತೆ. ಸೊ ಬಿಸ್ನೆಸ್ ಮ್ಯಾನ್ ಆಗಿ ಹೇಳಬೇಕಪ್ಪ ಅಂತಂದರೆ ಮಾಡ್ಕೊಳ್ಳಿ. 4 ಜನರ ಹೊಟ್ಟೆ ತುಂಬತ್ತೆ, ದೇಶದ ಎಕಾನಮಿ ಹೆಚ್ಚಾಗುತ್ತೆ. ಇನ್ನು ಆ್ಯಸ್ ಅ ಫ್ರೆಂಡ್ ಆಗಿ ಮತ್ತು ಮೆಂಟರ್ ಆಗಿ ಹೇಳಬೇಕಪ್ಪ ಅಂತಂದರೆ ಮಾಡ್ಕೋಬೇಡಿ. ಇದರಿಂದ ನಿಮಗೆ ಬಹಳಷ್ಟು ಥರನಾದ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ. ನಾನು ಯಾಕೆ ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಸಾಧ್ಯವಾದರೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ಬೇರೆಯವರನ್ನು ನೋಡಿ ನೀವು ಅವರಂತೆ ಕುಣಿಯೋಕ್ಕೆ ಶುರು ಮಾಡಿದರೆ ನೀವು ಒಂದಲ್ಲ ಒಂದಿನ ನಡು ಬೀದಿಯಲ್ಲಿ ಬಂದು ಬೀಳ್ತೀರಾ. ನೀವು ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಯಾಕೆ ಮಾಡ್ಕೊತಾ ಇದ್ದೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನೀವು ಈ ಸೆಲೆಬ್ರಿಟಿಗಳನ್ನು, ಫಿಲ್ಮ್ ಸ್ಟಾರ್ಗಳನ್ನು, ಬಿಸ್ನೆಸ್ ಮ್ಯಾನ್ಗಳನ್ನು, ಕ್ರಿಕೆಟರ್ಗಳನ್ನು ನೋಡಿಬಿಟ್ಟು ಈ ರೀತಿ ನಾವು ಕೂಡ ಮಾಡ್ಕೋಬೇಕು, ನಾವೇನು ಕಮ್ಮಿನಾ ಅಂತೇಳಿ ಮಾಡ್ಕೊತಾ ಇದ್ದೀರಾ. ನಿಮಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನ ವಿಡಿಯೋ ಶೂಟ್ಗಳನ್ನು ಮಾಡ್ಕೊಳ್ಳುವಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಏನಿಲ್ಲ, ನಿಮಗೇನದು ಬೇಕಾಗಿಲ್ಲ. ಅದು ಇದ್ರೇ ನಿಮ್ಮ ಮದುವೆ ಆಗತ್ತೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡ್ರೇ ಸಪ್ತಪದಿ ತುಳ್ದಂಗೆ ಆಗತ್ತೆ, ಮಂತ್ರಾಕ್ಷತೆ ಬೀಳತ್ತೆ ಅಂಥೇಳಿ ನಿಮ್ಮ ಅರ್ಚಕರೇನು ಹೇಳಿಲ್ಲ. ನೀವು ವೆಸ್ಟರ್ನ್ ಕಲ್ಚರನ್ನು ಮತ್ತು ಈ ಸೆಲೆಬ್ರಿಟಿಗಳನ್ನು ನೋಡಿ ಅದನ್ನು ನಾವು ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀರಾ. ಅವರನ್ನು ನೋಡಿ ಮಾಡ್ತಾ ಇದ್ದೀರಾ. ನಿಮಗೆ ಬೇಕು ಅಂಥೇಳಿ ನೀವು ಮಾಡ್ತಾ ಇಲ್ಲ, ಬೇರೆ ಯಾರೋ ಮಾಡ್ಕೊಂಡಿದ್ದಾರೆ ನಾವು ಮಾಡ್ಕೋಬೇಕು ಅಂಥೇಳಿ ನೀವು ಮಾಡ್ಕೊತಾ ಇದ್ದೀರಾ. ಇದೇ ಒಂದು ಟ್ರ್ಯಾಪ್ ಆಗಿದೆ. ಬೇರೆಯವರನ್ನು ನೋಡಿ ನೀವೆಲ್ಲವನ್ನ ಕೂಡ ಮಾಡೋಕ್ಕೆ ಹೋಗ್ಬಿಟ್ರೆ ಕೊನೆಗೆ ಒಂದಿನ ನಿಮಗೆ ಬೇಕಾಗಿರೋದನ್ನು ಮಾಡೋಕ್ಕೆ ನಿಮ್ಮ ಹತ್ರ ಟೈಮು ಇರಲ್ಲ, ದುಡ್ಡು ಇರಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೀವು ಅನಾವಶ್ಯಕವಾಗಿರುವ ಸಂಗತಿಗಳ ಮೇಲೆ ದುಡ್ಡನ್ನು ಖರ್ಚು ಮಾಡಿದರೆ ಒಂದಲ್ಲ ಒಂದಿನ ನಿಮಗೆ ಬದುಕೋಕೆ ಅವಶ್ಯಕವಾಗಿರುವ ಸಂಗತಿಗಳನ್ನು ಮಾರುವ ಕೆಟ್ಟ ಪರಿಸ್ಥಿತಿ ಬಂದೇ ಬರುತ್ತೆ. ಇದನ್ನು ನೀವು ತಿಳ್ಕೋಬೇಕು. ರೀಸನ್ ನಂಬರ್ 2, ಒಂದಿನ ಮದುವೆಯಲ್ಲಿ ರಾಜ ರಾಣಿಯಂತೆ ಮೆರೆಯೋದಕ್ಕಾಗಿ ಜೀವನ ಪೂರ್ತಿ ಲೋನಿನ EMIನ ಗುಲಾಮನಾಗುವ ಅವಶ್ಯಕತೆ ಇಲ್ಲ ಅಂತೇಳಿ ನನಗನ್ಸುತ್ತೆ. ನೀವು ಜಸ್ಟ್ ಶೋ ಅಪ್ಪನ್ನು ಮಾಡೋದಕ್ಕಾಗಿ ಈ ಕಾಸ್ಟ್ಲಿ ಆಗಿರುವ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ಮಾಡ್ಕೊತೀರಾ ಅಷ್ಟೇ. ಇದರಲ್ಲಿ ಯಾವ ಮಹಾನ್ಯತೆಯೂ ಇಲ್ಲ. ಮತ್ತು ನಿಮ್ಮ ಅಂತಮ್ಮಂದಿರ ಹೊಟ್ಟೆ ಉರಿಸೋಕೆ, ಗೆಳೆಯರ ಹೊಟ್ಟೆ ಉರಿಸೋಕೆ, ಸಂಬಂಧಿಕರ ಹೊಟ್ಟೆ ಉರಿಸೋಕೆ, ನಿಮ್ಮ ಎಕ್ಸ್ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ಗಳ ಹೊಟ್ಟೆ ಉರಿಸೋಕೆ ನೀವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಮಾಡ್ಕೊತೀರಾ. ಇದು ಬಿಟ್ಟರೆ ಅದರಲ್ಲಿ ಏನು ಮಹಾನತೆ ಇಲ್ಲ, ಏನೂ ಇಲ್ಲ. ಜಸ್ಟ್ ನಿಮಗೆ ನಿಮ್ಮ ಸ್ಟೇಟಸ್ ಸಿಂಬಾಲನ್ನು ಪ್ರೂವ್ ಮಾಡೋದಿರುತ್ತೆ. ಮುಂಚೆ ನೀವು ಯಾರೊಂದಿಗಾದರೂ ರಿಲೇಷನ್ಶಿಪ್ನಲ್ಲಿ ಇರ್ತೀರಾ, ಅಲ್ಲಿ ಅವರಿಗೆ ಕೈ ಕೊಟ್ಟು ಇಲ್ಲಿ ಹೊಸ ಬಕ್ರಾ ಬಂದಿದೆ, ಚೆನ್ನಾಗಿರೋ ಬಕ್ರಾ ಬಂದಿದೆ ಅಂತೇಳಿ ಇಲ್ಲಿ ಮದುವೆ ಆಗಿರ್ತೀರಾ. ಸೊ ಇಲ್ಲಿ ಪ್ರೂವ್ ಮಾಡೋದಿರುತ್ತೆ, ಎಲ್ಲರ ಹೊಟ್ಟೆ ಒರೆಸೋದಿರುತ್ತೆ ನಿಮಗೆ. ನಾವು ಮಹಾನು, ನಾವು ಭಾರಿ, ನಾವು ರಿಚ್ಚು, ನಾವು ಶ್ರೀಮಂತರು, ನಾವು ಹಾಗೆ ಹೀಗೆ ಅಂತೇಳಿ ಊರು ತುಂಬ ಎಲ್ಲ ತೋರಿಸ್ಬಿಟ್ಟು 4 ಜನರ ಮುಂದೆ ನಿಮ್ಮ ಡೊಂಬರಾಟ ಮಾಡೋದಿರುತ್ತೆ. ಮದುವೆನೂ ನಿಮ್ಮದೊಂದು ಡೊಂಬರಾಟನೇ ಆಗಿರುತ್ತೆ. ಆ ಡೊಂಬರಾಟದ ಒಂದು ಸಣ್ಣ ಟ್ರೇಲರ್ ಥರ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ವಿಡಿಯೋ ಶೂಟ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಮಹಾನತೆ ಇಲ್ಲ. ನೀವು ಒಂದಿನ ರಾಜಾರಾಣಿಯಂತೆ ಮೆರೆಯೋಕೆ ಹೋಗಿ ಜೀವನ ಪೂರ್ತಿ EMIನ ಗುಲಾಮರಾಗ್ತೀರಿ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಯಾರು ತಮ್ಮ ವೆಲ್ತನ್ನು, ಸ್ಟೇಟಸನ್ನು ಅನಾವಶ್ಯಕವಾಗಿ ಶೋ ಅಪ್ ಮಾಡ್ತಾರೋ ಅವ್ರು ಒಂದಲ್ಲ ಒಂದಿನ ಕಳ್ಕೊತಾರೆ, ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ನಿಮಗೆ ಶೋ ಅಪ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಮಾಡ್ಬೋದು, ಬಟ್ ಸರಿಯಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ. ಆ್ಯಸ್ ಅ ಫೈನಾನ್ಸ್ ಮೆಂಟರ್ ಆಗಿ ನಾನು ಹೇಳೋದಿಷ್ಟೇ, ಇದು ನಿಮಗೆ ವರ್ತ್ ಇಟ್ ಆಗಿಲ್ಲ. ಫೈನಾನ್ಷಿಯಲ್ ದೃಷ್ಟಿಯಿಂದ ಅಂತೂ ಇದೊಂದು ಸ್ಟುಪಿಡಿಟಿ ಆಗಿದೆ. ರೀಸನ್ ನಂಬರ್ 3, ನೀವು ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನು ವಿಡಿಯೋ ಶೂಟ್ಗಳನ್ನು ಮಾಡಿಕೊಂಡು ನೀವು ಅಷ್ಟೇ ನೋಡಿ ಸುಮ್ಮನೆ ಕೂಡಲ್ಲ. ನಿಮ್ಮ ಬೇಸಿಕ್ ಇಂಟೆನ್ಷನ್ ಏನಾಗಿರುತ್ತೆ? ಶೋ ಅಪ್ ಮಾಡೋದಾಗಿರುತ್ತೆ, 4 ಜನರ ಹೊಟ್ಟೆ ಒರೆಸೋದಾಗಿರುತ್ತೆ. ನಂದು ಮದುವೆ ಆಗ್ತಾಯಿದೆ, ಇಂಥವ್ರ ಜೊತೆಗೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ನೀವೇನು ಮಾಡ್ತೀರಾ? ಇದನ್ನು ವಾಟ್ಸಪ್ ಸ್ಟೇಟಸಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬಲ್ಲಿ ಎಲ್ಲೆಲ್ಲಿ ಹಾಕೋಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲೆಲ್ಲ ಹಾಕ್ತೀರಾ. ನಿಮಗೆ ಇದರ ಮೇಲೆ ಕಂಟ್ರೋಲೇ ಉಳಿಯಲ್ಲ. ಒಂದು ಸರ್ತಿ ನಿಮ್ಮ ಫೋಟೋಗಳು ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲಿ ಹೋದವಪ್ಪ ಅಂತಂದರೆ ನಿಮಗೆ ಅದರ ಕಂಟ್ರೋಲ್ ಸಿಗಲ್ಲ.
ಯು ಆರ್ ನೇಕೆಡ್ನಿಂದ ಇಂಟರ್ನೆಟ್, ನೀವು ಇಂಟರ್ನೆಟ್ಟಲ್ಲಿ ಬೆತ್ತಲೆ ಆಗಿದ್ದೀರಾ. ಸೊ ನಿಮ್ಮ ಫೋಟೋಗಳು ವಿಡಿಯೋಗಳು ಎಲ್ಲ ಕಡೆಗೆ ವೈರಲ್ ಆಗ್ತವೆ. ನಿಮಗೆ ಯಾರು ಬೇಡವಾಗಿದ್ದಾರೋ, ಯಾರು ನಿಮ್ಮ ಹಿತಶತ್ರುಗಳಿದ್ದಾರೋ ಅವರ ಕೈಗೂ ಕೂಡ ನಿಮ್ಮ ಫೋಟೋಗಳು ವಿಡಿಯೋಗಳು ಹೋಗಿ ತಲುಪ್ತವೆ. ಸೊ ಆವಾಗ ಈ ಜನ ಅನಾವಶ್ಯಕವಾಗಿ ಜಜ್ಮೆಂಟ್ಗಳನ್ನು ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಗಳನ್ನು ಪಾಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಹಲಕ ನನ್ನ ಮಕ್ಕಳು 2 ನಂಬರ್ ಮಾಡಿ ಕೋಟ್ಯಾಂತರ ದೋಚಿದ್ದಾರೆ, ಈಗ ಇಲ್ಲಿ ಬಂದು ಸುಡ್ತಾ ಇದ್ದಾರೆ, ಶೋ ಅಪ್ ಮಾಡ್ತಾ ಇದ್ದಾರೆ ಅನ್ನೋ ಕಮೆಂಟ್ ಕೂಡ ನಿಮಗೆ ಬಂದೇ ಬರುತ್ತೆ. ನೀವು ನಿಯತ್ತಾಗಿ ಗಳಿಸಿದ್ರು ಕೂಡ ಇದೇ ರೀತಿಯಾದ ಕಮೆಂಟ್ ಬರುತ್ತೆ. ನೀವು ಹಲ್ಕ ನನ್ನ ಮಕ್ಕಳಿದ್ದೀರಾ ಅಂತಂದಾಗಲೇ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಸುಡೋವಷ್ಟು ನಿಮ್ಮ ಹತ್ರ ಬಂದಿರುತ್ತೆ. ಜೆನ್ಯೂನ್ ಆಗಿ ನೀವು ಸಂಪಾದಿಸಿದರೆ 1 ರೂಪಾಯಿ ಖರ್ಚು ಮಾಡೋಕ್ಕೂ ಕೂಡ ಯೋಚನೆ ಮಾಡ್ತೀರಾ. ಹರಾಮಿ ದುಡ್ಡು ಗಳಿಸಿರುವ ಹರಾಮ್ ಕೋರ್ ನನ್ನ ಮಕ್ಕಳಿಗೆ ಮಾತ್ರ ಇಂಥ ಎಲ್ಲ ಐಡಿಯಾಗಳು ಬರ್ತವೆ, ಇಷ್ಟೊಂದೆಲ್ಲ ದುಡ್ಡು ಬರ್ತವೆ. ನಿಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನ ವಿಡಿಯೋ ಶೂಟ್ಗಳನ್ನ ನೋಡಿದ ನಂತರ ಜನ ಏನಂತಾರಪ್ಪ ಅಂತಂದರೆ, ಇವಳು ನೋಡು ದುಡ್ಡಿದೆ, ಸ್ಟೇಟಸ್ ಇದೆ, ಸರ್ಕಾರಿ ನೌಕರಿ ಇದೆ, ಅಷ್ಟೊಂದೆಲ್ಲ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಮುದುಕನನ್ನ ಮದುವೆ ಆಗಿದ್ದಾಳೆ, ಅಂಥವನನ್ನ ಆಗಿದ್ದಾಳೆ ಅಂತೇಳಿ ಹುಡುಗಿಯರಿಗೆ ಕಮೆಂಟ್ ಬರುತ್ತೆ. ಹುಡುಗರಿಗೂ ಕೂಡ ಅದೇ ರೀತಿ ಬರುತ್ತೆ, ದುಡ್ಡಿದೆ ಅಂತೇಳಿ ಅಂಥ ಮಾಲನ್ನ ಪೀಸನ್ನು ಎತ್ತಾಕಿನ ನೋಡ್ಗುರು ಅಂತೇಳಿ ಈ ರೀತಿಯಾದ ಕಮೆಂಟ್ಗಳು ಬರ್ತವೆ. ಸೊ ನಿಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳು ವಿಡಿಯೋ ಶೂಟ್ಗಳು ನಿಮ್ಮ ಜನರ ಕೈಗೆ ತಲುಪ್ತವೆ. ಆವಾಗ ಅವರು ನೆಗೆಟಿವ್ ಜಜ್ಮೆಂಟ್ಗಳನ್ನು ಕಮೆಂಟ್ಗಳನ್ನು ಪಾಸ್ ಮಾಡ್ತಾರೆ. ಇನ್ನು ಅದರಲ್ಲಿ ಏನಾದರೂ ಹುಡುಗಿ ಚೆನ್ನಾಗಿದೆಯಪ್ಪ ಅಂತಂದರೆ ಆ ಫೋಟೋಗಳನ್ನು ಕಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಈ ಜನ ಏನು ಬೇಕಾದರೂ ಮಾಡ್ತಾರೆ. ಅವುಗಳನ್ನು ಮಾರ್ಫ್ ಕೂಡ ಮಾಡ್ತಾರೆ. ಪೋರ್ನ್ ಸೈಟ್ಗಳಲ್ಲಿ ಕೂಡ ನಿಮ್ಮ ವಿಡಿಯೋಗಳು ಫೋಟೋಸ್ಗಳು ಹೋಗೋ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಕಂಟ್ರೋಲ್ಗಂತೂ ಅವು ಸಿಗಲ್ಲ. ಮತ್ತು ಈ ತಲೆನೋವು ಯಾಕೆ ಬೇಕಾಗಿದೆ ನಿಮಗೆ? ರೀಸನ್ ನಂಬರ್ 4, ಭಾಳಷ್ಟು ಜನ ಹೇಳ್ತಾರೆ, ನಾನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟನ್ನು ನನ್ನ ಮೆಮೊರಿಗಾಗಿ ಮಾಡ್ಕೊತಾ ಇದ್ದೀನಿ, ಲೈಫಲ್ಲಿ ಒಂದೇ ಸರ್ತಿ ಮ್ಯಾರೇಜ್ ಆಗುತ್ತೆ ಅದಕ್ಕಾಗಿ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಮೆಮೊರಿ ನಿಮ್ಮ ಟ್ರೂ ಹ್ಯಾಪಿನೆಸ್ನಲ್ಲಿದೆ. ನೀವು ನಿಮ್ಮ ಗಂಡ ಅಥವಾ ಹೆಂಡತಿಯ ಜೊತೆಗೆ ಎಷ್ಟು ಚೆನ್ನಾಗಿ ಬಾಳ್ತೀರಾ ಅನ್ನೋದರಲ್ಲಿ ನಿಮ್ಮ ನಿಜವಾದ ಮೆಮೊರಿ ಇದೆ. ಫೋಟೋಗಳಲ್ಲಿ, ವಿಡಿಯೋಗಳಲ್ಲಿ, ಕಾಸ್ಟ್ಲಿ ಆಗಿರುವ ಡ್ರೆಸ್ಗಳಲ್ಲಿ, ಹನಿಮೂನಲ್ಲಿ, ಟೂರಿಸ್ಟ್ ಲೊಕೇಶನ್ದಲ್ಲಿ ನಿಮ್ಮ ನಿಜವಾದ ಮೆಮೊರಿಗಳಿಲ್ಲ. ನೀವು ಪರಸ್ಪರ ಎಷ್ಟು ಅರ್ಥ ಮಾಡ್ಕೊತೀರಾ, ಎಷ್ಟು ಒಬ್ರಿಗೊಬ್ಬರು ಸಾಥ್ ಕೊಡ್ತೀರಾ, ಎಷ್ಟು ಅನ್ಯೋನ್ಯವಾಗಿರ್ತೀರಾ, ಕಷ್ಟ ಸುಖಗಳನ್ನು ಎಷ್ಟು ಚೆನ್ನಾಗಿ ನಿಭಾಯಿಸ್ತೀರಾ, ಇವು ನಿಮ್ಮ ಲೈಫಿನ ನಿಜವಾದ ಮೆಮೊರಿಗಳಾಗಿವೆ. ಈ ಡಬ್ಬಾ ಫೋಟೋ ಶೂಟ್ಗಳು ವಿಡಿಯೋ ಶೂಟ್ಗಳು ನಿಮ್ಮ ಲೈಫಿನ ನಿಜವಾದ ಮೆಮೊರಿಗಳಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಟ್ರೂ ಹ್ಯಾಪಿನೆಸ್ ಎಲ್ಲಿದೆ, ಟ್ರೂ ಮೆಮೊರಿ ಎಲ್ಲಿದೆ ಅನ್ನೋದನ್ನು ಫಸ್ಟ್ ಕಂಡುಕೊಳ್ಳಿ. ರೀಸನ್ ನಂಬರ್ 5 ಆ್ಯಂಡ್ ಲಾಸ್ಟ್, ನೀವು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನಲ್ಲಿ ವಿಡಿಯೋ ಶೂಟ್ನಲ್ಲಿ ಮದುವೆಯಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿದರೂ ಕೂಡ ನಿಮ್ಮ ಮದುವೆ ತಾಳತ್ತೆ, ನೀವು ಬಾಳ್ತೀರಾ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಿಮ್ಮನ್ನು ಮದುವೆ ಆಗುವ ಹುಡುಗಿ ಏನು ಬರೆದು ಕೊಡ್ತಾಳಾ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಕೊಂಡು ನಾನು ನಿನ್ನ ಜೊತೆಗೆ ಲೈಫ್ ಲಾಂಗ್ ಇರ್ತೀನಿ, ಕಷ್ಟ ಸುಖ ಹಂಚ್ಕೊತೀನಿ, ಸಾಯೋವರೆಗೂ ನಿನ್ನ ಜೊತೆಗಿರ್ತೀನಿ ಅಂತೇಳಿ ಏನಾದರೂ ಬಾಂಡು ಅಗ್ರಿಮೆಂಟ್ ಮಾಡಿ ಬರೆದು ಕೊಟ್ಟು ಮದುವೆ ಆಗ್ತಾಳ? ಇಲ್ಲ ತಾನೇ. ನೀವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮದುವೆ ತಾಳತ್ತೋ ಇಲ್ವೋ ಅದೇ ಒಂದು ದೊಡ್ಡ ಡೌಟ್ ಇದೆ. ನೋ ಗ್ಯಾರಂಟಿ ಫಾರ್ ಯುವರ್ ಮ್ಯಾರೇಜ್. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮದುವೆಯಲ್ಲಿ ಈ ಥರದ ದರಿದ್ರತೆಗಳಲ್ಲಿ ದುಡ್ಡನ್ನು ಸುಡೋದಕ್ಕಿಂತ ಮುಂಚೆ ನಿಮ್ಮ ಮದುವೆ ತಾಳತ್ತೋ ಇಲ್ವೋ ಅದನ್ನು ನೋಡ್ಕೊಳ್ಳಿ. ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಿಮಗೆ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ, ರಾಜ ರಘುವಂಶಿ ಕೇಸನ್ನು ಸ್ಟಡಿ ಮಾಡಿ. ಪಾಪ ಅವನು 2 ಕೋಟಿಗಿಂತಲೂ ಜಾಸ್ತಿ ದುಡ್ಡನ್ನು ಮದುವೆಯಲ್ಲಿ ಖರ್ಚು ಮಾಡ್ತಾನೆ. ಆ ಹುಡುಗಿ ಹೇಳಿದಂಗೆ ಎಲ್ಲವನ್ನ ಕೂಡ ಕೇಳ್ತಾನೆ. ಸೋನಮ್ ರಘುವಂಶಿ ಎಂಥ ಸೀರೆ ತಗೋ ಅಂತಾಳೆ, ಎಷ್ಟು ತೊಲೆ ಬಂಗಾರ ತಗೋ ಅಂತಾಳೆ, ಎಲ್ಲಿ ಮದುವೆ ಮಾಡ್ಕೊ ಅಂತಾಳೆ, ಎಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲವೂ ಕೂಡ ಅವಳ ಇಚ್ಛೆಯಂತೆ ಮಾಡ್ತಾನೆ. ಅವಳು ಇದರ ಬದಲಾಗಿ ಅವನಿಗೆ ಏನು ಕೊಡ್ತಾಳೆ? ಮದುವೆ ಆದ ನಂತರ ಹನಿಮೂನಿಗೆ ಹೋಗೋಣ ಅಂತೇಳಿ ಮೇಘಾಲಯ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ತನ್ನ ಬಾಯ್ ಫ್ರೆಂಡ್ಗಳ ಜೊತೆಗೆ ಸೇರ್ಕೊಂಡ್ಬಿಟ್ಟು ಅವನನ್ನು ಮರ್ಡರ್ ಮಾಡಿ ಒಂದು ದೊಡ್ಡ ದರಿಯಲ್ಲಿ ಹಾಕಿಬಿಡ್ತಾಳೆ. ಇದು ಪಾಪ. 2 ಕೋಟಿಗಿಂತಲೂ ಜಾಸ್ತಿ ಖರ್ಚು ಮಾಡಿರುವ ಪಾಪ ಅಮಾಯಕ ಗಂಡನಿಗೆ ಸಿಕ್ಕ ಪ್ರೀ ವೆಡ್ಡಿಂಗ್ ಫೋಟೋ ಶೂಟು ಮದುವೆ ಒಂದು ಪ್ರತಿಫಲ. ಈ ಥರ ನಿಮ್ಮೊಂದಿಗೂ ಕೂಡ ಆಗ್ಬೋದು. ನಿಮ್ಮ ಹೆಂಡತಿ ಒಂದೇ ವಾರದಲ್ಲಿ ಡೈವರ್ಸ್ ಕೊಟ್ಟು ಹೋಗ್ಬೋದು, ಬಿಟ್ಟು ಹೋಗ್ಬೋದು, ತನ್ನ ಹಳೆ ಬಾಯ್ ಫ್ರೆಂಡ್ಗಳ ಜೊತೆಗೆ ಓಡೋಗ್ಬೋದು. ಸೊ ನಿಮ್ಮ ಮದುವೆಗೇ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ ಈ ಗ್ಯಾರಂಟಿ ಇಲ್ಲದ ಮೆಮೊರಿಗಾಗಿ ಇಷ್ಟೆಲ್ಲ ಖರ್ಚು ಮಾಡೋ ಅವಶ್ಯಕತೆ ಏನಿದೆ? ಮೊದಲು ಮದುವೆ ಆಗಿ ಚೆನ್ನಾಗಿ ಬಾಳಿ ಬದುಕಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಕಂಪ್ಯಾಟಿಬಿಲಿಟಿ ಸೆಟ್ ಆಗೋವಾಗ ನೀವು ಎಲ್ಲಿ ಬೇಕಾದರೂ ಟೂರಿಗೆ ಹೋಗೋಬೋದು, ನಿಮ್ಮದೇ ಆದಂಥ ಒಂದು ಕ್ಯಾಮ್ರಾ ತರ್ಬೋದು, ಫೋನ್ ತೊಗೊಂಡು ಹೊಡ್ಕೋಬೋದು. ಏನು ತಪ್ಪಿದೆ? ಸರಿ ತಾನೇ? ನಿಮಗೆ ಲೇಟೆಸ್ಟ್ ಆಗಿರೋ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ನನ್ನ ಜೊತೆಗೇ ಓದಿರುವ ಓರ್ವ ಕ್ಲಾಸ್ಮೇಟ್ ಇದ್ದ, ಹೆಸರು ಹೇಳೋದು ಬೇಡ. ಅವನು BA MS ಕಂಪ್ಲೀಟ್ ಮಾಡಿ ಡಾಕ್ಟರ್ ಆಗಿ ಒಂದು ಊರಲ್ಲಿ ಕೆಲಸ ಮಾಡ್ತಾ ಇದ್ದ. ಸೊ ಒಂದು ಹಳ್ಳಿ ಅದು. ಸೊ ಆ ಹಳ್ಳಿಯಲ್ಲಿ ಅವ್ನ ಇನ್ಕಮ್ ಎಷ್ಟಿದೆಯಪ್ಪ ಅಂತಂದರೆ ಮಂತ್ಲಿ ಒಂದು 15,000 ಮ್ಯಾಕ್ಸ್. ಇದಕ್ಕಿಂತಲೂ ಜಾಸ್ತಿ ದುಡಿಯೋಕ್ಕೆ ಚಾನ್ಸೇ ಇಲ್ಲ. ಅಂಥ ಹಳ್ಳಿಯಲ್ಲಿ ಆತ ಇದ್ದ. ಸೊ ಅವನಿಗೆ ಅಡ್ವಾಂಟೇಜ್ ಏನಿತ್ತಪ್ಪ ಅಂತಂದರೆ ಅವರ ತಾಯಿ ಮತ್ತು ತಂದೆ ಕಡೆಯಿಂದ 40 ಎಕರೆ ಬಂದಿತ್ತು. ಸೊ ಒಬ್ಬನೇ ಮಗ. ಸೊ ಅವನ ಹತ್ರ 40 ಎಕರೆ ಆಸ್ತಿ ಇತ್ತು.
ಸೊ ಇವ್ನಿಗೇನು ಒಂದು ತಲೆಯಲ್ಲಿತ್ತಪ್ಪ ಅಂತಂದರೆ ಡಾಕ್ಟರ್ ಆಗಿದ್ದೀನಿ, ಡಾಕ್ಟ್ರ್ ಹುಡುಗಿಯನ್ನು ಬಿಟ್ಟು ಮದುವೆ ಆಗ್ತೀನಿ, ಡಾಕ್ಟ್ರುಗಳು ಏನೇನೆಲ್ಲ ಮಾಡಿರ್ತಾರೆ ಏನೇನೆಲ್ಲ ನಮಗೆ ಗೊತ್ತು, ಅದಕ್ಕಾಗಿ ಡಾಕ್ಟ್ರ್ ಹುಡುಗಿ ಬೇಡ, ಅವ್ರ ಪ್ರೊಫೆಷನ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತೇಳಿ ಇವ್ನು ಡಾಕ್ಟರ್ ಆಗಿದ್ದರೂ ಕೂಡ ಡಾಕ್ಟ್ರುಗಳ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿಬಿಟ್ಟು ತಮ್ಮ ರಿಲೇಟಿವ್ಸ್ಗಳಲ್ಲೇ ಓರ್ವ BA ಕಂಪ್ಲೀಟ್ ಆಗಿರುವ ಹುಡುಗಿಯನ್ನು ಮದುವೆ ಆದ. ನಾನು ಹೇಳ್ದಂಗೆ ಕೇಳ್ತಾಳೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಇವನು ಮದುವೆಯಲ್ಲಿ ಟೋಟಲ್ 60 ಲಕ್ಷ ಖರ್ಚು ಮಾಡಿದ್ದಾನೆ. ಒಂದಲ್ಲ ಎರಡಲ್ಲ 60 ಲಕ್ಷ. ಆ ಹುಡುಗಿ ಮದುವೆಯಾಗಿ ಇವನ ಮನೆಯಲ್ಲಿ 1 ವಾರ ಕೂಡ ನಿಂತಿಲ್ಲ. ಸೊ ಮದುವೆಯಾಗಿ ಬಂದಳು, ಒಂದು 4-5 ದಿನ ಇದ್ಲು, ಅಷ್ಟಕ್ಕೇನೆ ಜಗಳ, ನನಗೆ ಈ ಮದುವೆ ಇಷ್ಟ ಇಲ್ಲ. ಆವಾಗ ಅವಳು ಇವನಿಗೆ ತನ್ನ ಹಳೆ ಲವ್ ಸ್ಟೋರಿ ಹೇಳ್ತಾಳೆ. ನನಗೆ ನನ್ನ ಕ್ಲಾಸ್ಮೇಟ್ಗಳಲ್ಲೇ ಒಬ್ಬನ ಜೊತೆ ಅಫೇರ್ ಇತ್ತು, ನಾನು ಅವನ ಜೊತೆ ಸೆಕ್ಸು ಕೂಡ ಮಾಡಿದ್ದೀನಿ, ಎಲ್ಲ ಕೂಡ ಮಾಡಿದ್ದೀನಿ, ನಾನು ಅವನ ಜೊತೆಗೇ ಇರ್ತೀನಿ, ನಿನ್ನ ಜೊತೆಗಂತೂ ಇರೋಕ್ಕಾಗಲ್ಲ, ಮನೆಯವರು ಸಂಬಂಧಿಕರು ಫೋರ್ಸ್ ಮಾಡಿ ಮದುವೆ ಮಾಡಿದ್ದಾರೆ ಅಂತೇಳಿ ಇವನಿಗೆ ಹೇಳ್ತಾಳೆ, ಹೋಗಿಬಿಡ್ತಾಳೆ. ಸೊ ಅಷ್ಟಕ್ಕೆ ಅವಳು ತೆಪ್ಪಗೆ ಹೋಗಿದ್ರೆ ಮಾತು ಮುಗಿತಾ ಇತ್ತು, ಇವನು ಡೈವರ್ಸ್ ಕೊಡ್ತಾ ಇದ್ದ, ಮುಗಿತಾ ಇತ್ತು. ಈಗ ಅವಳು ಡಿವೋರ್ಸ್ ಫೈಲ್ ಮಾಡಿದ್ದಾಳೆ. ಮತ್ತು ಅವಳ ಯಾರು ಲಾಯರ್ ಇದ್ದಾರಲ್ಲ, ಎಷ್ಟು ಮೇಂಟೆನೆನ್ಸ್ ಬರುತ್ತೆ, ಅಲಿಮನಿ ಬರುತ್ತಲ್ಲ, ಅದರಲ್ಲಿ ಪರ್ಸೆಂಟೇಜ್ ಹಾಕೊಂಡು ಕುಂತಿದ್ದಾರೆ. ನಾವು ಇಷ್ಟು ದೋಚ್ತೀವಿ, 2 ಕೋಟಿಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾಳೆ ಅವಳು. ಸೊ ಇದರಲ್ಲಿ ನಮಗೆ 10% ಕೊಡು. ಅವನ ಲೈಫೇ ಈ ರೀತಿಯಾಗಿ ಕ್ರಿಟಿಕಲ್ ಹಾಕೊಂಡ್ಬಿಟ್ಟಿದೆ. ಇವನು ಇನ್ಕಮ್ ಎಲ್ಲ ಮಂತ್ಲಿ 15,000 ಡಾಕ್ಟರ್ ಆಗಿದ್ರು ಕೂಡ ಇವನಿಗೀಗ 2 ಕೋಟಿ ಕೊಡೋದಿದೆ. ಸೊ ಅದಕ್ಕೆ ಎಷ್ಟು ಕೊಡ್ಬೇಕು ಅನ್ನೋದು ಕೇಸ್ ಎಲ್ಲ ಆದ ತಕ್ಷಣ ಲಾಸ್ಟಿಗೆ ಜಡ್ಜ್ ಹೇಳಬೇಕು. ಆದರೆ ಸದ್ಯಕ್ಕಂತೂ ಅವಳದಷ್ಟು ಡಿಮ್ಯಾಂಡ್ ಇದೆ. ನಿಮಗಂತೂ ಗೊತ್ತಿದೆ, ಗಂಡು ಮಕ್ಕಳ ಪರವಾಗಿ ಯಾವುದೇ ಕಾಯ್ದೆ ಕಾನೂನುಗಳಿಲ್ಲ. ಸೊ ಅವಳು ಎಲ್ಲ ಎಷ್ಟು ಫೇಕ್ ಕೇಸ್ ಹಾಕೋಕ್ಕೆ ಸಾಧ್ಯ ಇದೆಯೋ ಎಲ್ಲ ಹಾಕಿದ್ದಾಳೆ. ಸೊ ಇವನಿಗೆ ಹೇಳಿದಾಳೆ ಯಾಕೆ ಡೈರೆಕ್ಟಾಗಿಯೇ ನನಗೆ ಮುಂಚೆ ಅಫೇರ್ ಇತ್ತು, ಎಲ್ಲ ಇತ್ತು, ಬಟ್ ಎವಿಡೆನ್ಸ್ ಏನಿದೆ? ಸೊ ಈ ಗಂಡನ ಹತ್ರ ಹುಡುಗನ ಹತ್ರ ಏನೂ ಎವಿಡೆನ್ಸ್ ಇಲ್ಲ. ಸೊ ಅವಳು ಹೇಳಿದ್ದೆ ಫೈನಲ್ ಆಗಿಬಿಡತ್ತೆ. ಸೊ ಈ ರೀತಿ ನಿಮ್ಮೊಂದಿಗೂ ಕೂಡ ಆಗ್ಬೋದು. ನಿಮ್ಮ ಮದುವೆಗೇ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಇಂಥದ್ರ ಮೇಲೆಲ್ಲ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಾಳಿ. ಬರೀ ಜಗತ್ತಿನಲ್ಲಿ ಏನು ನಿಮ್ಮದು ಒಂದೇ ಮದುವೆ ಆಗ್ತಾಯಿಲ್ಲ, ಮದುವೆ ಆಗೋದೇನೋ ಒಂದು ದೊಡ್ಡ ಸಾಧನೆ ಅಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿರುವ ಹುಡುಗ ಹುಡುಗಿನ ನೋಡಿ ಸಿಂಪಲ್ಲಾಗಿ ಮದುವೆ ಆಗಿ 1-2-3 ವರ್ಷ ಸಂಸಾರ ಮಾಡಿ 1-2 ಮಕ್ಕಳು ಮಾಡಿ ಎಲ್ಲ ಸರಿಯಾಗಿದೆ ಅಂತಂದರೆ ನೀವು ಆವಾಗಲೂ ಫೋಟೋ ಹೊಡ್ಕೋಬೋದು. ಎಲ್ಲಿ ಫೋಟೋ ಹೊಡ್ಕೊಳಕ್ಕೆ ನೀವು ಒಮ್ಮಿಂದೊಮ್ಲೆ ಏನು ಸಾಯೋರಿದ್ದೀರಾ, ಒಮ್ಮಿಂದೊಮ್ಲೆ ಮುದುಕಿ ಆಗ್ತೀರಾ. ಹೊಸ ಟ್ರೆಂಡ್ ಶುರು ಮಾಡಿ, ನೀವು ಪೋಸ್ಟ್ ಮ್ಯಾರೇಜ್ ಫೋಟೋ ಶೂಟನ್ನು ಶುರು ಮಾಡಿ. ಮದುವೆ ಆದ ತಕ್ಷಣ ಒಮ್ಮಿಂದೊಮ್ಲೆ ನೀವೇನು ಮುದುಕಿ ಆಗಿಬಿಡಲ್ಲ. ಮದುವೆ ಆಗಿ 3-4 ವರ್ಷ ಸಂಸಾರ ಮಾಡಿ ಎಲ್ಲವೂ ಸರಿಯಾಗಿದೆ ಅಂತಂದರೆ ಆವಾಗ ಮತ್ತೆ ಖರ್ಚು ಮಾಡಿ. ಆವಾಗ ಅದು ವರ್ತ್ ಇಟ್ ಆದರೂ ಇರುತ್ತೆ. ಮೊದಲು ನಿಮ್ಮ ಮದುವೆ ನಡೆಯುತ್ತೋ ಇಲ್ವೋ, ಮದುವೆ ತಾಳತ್ತೋ ಇಲ್ವೋ, ಅದಕ್ಕೇನೆ ಗ್ಯಾರಂಟಿ ಇಲ್ಲ. ಸೊ ಇಂಥದ್ರ ಮೇಲೆ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ, ಇದು ವರ್ತ್ ಇಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ. ಸೊ ನನಗೇನು ಅನಿಸುತ್ತೆ ಅನ್ನೋದನ್ನು ನಾನು ಹಾನೆಸ್ಟಾಗಿ ಹೇಳಿರುವೆ. ನನ್ನ ಪ್ರಕಾರ ಅಂತೂ ಇದು ವರ್ತ್ ಇಟ್ ಅಲ್ಲ, ಒಂದು ಸ್ಟುಪಿಡಿಟಿ ಆಗಿದೆ. ನಿಮಗೆ ಹೆಂಗೆ ತಿಳಿಯುತ್ತೋ ಹಂಗೆ ನೀವು ಮಾಡ್ಬೋದು. ಎಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.